ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿರುವಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ವಿಮಾನ ಅಪಘಾತಕ್ಕೆ ಏನು ಕಾರಣ ಮತ್ತು ರಾಜಕಾರಣಿಗಳು ಅತೀವ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಕಾರಣ ಅಜಿತ್ ಪವಾರ್ ಒಬ್ಬ ಡೈನಾಮಿಕ್ ಲೀಡರ್ ಆಗಿದ್ರು. ತಮ್ಮ ಸಾಮರ್ಥ್ಯದ ಮೂಲಕ ಮಹಾರಾಷ್ಟ್ರದಲ್ಲಿ ಅಳಿಸಲಾಗದ ಹೆಜ್ಜೆ ಗುರುತನ್ನ ಅಜಿತ್ ಪವಾರ್ ಛಾಪಿಸಿದ್ದಾರೆ. ವಿಮಾನ ಪತನದ ಬಗ್ಗೆ ವರದಿ ಕೇಳಿದೆ ವಿಮಾನಯಾನ ಸಚಿವಾಲಯ. ಸಿಎಂ ದೇವೇಂದ್ರ ಫಡ್ನವೀಸ್ ಅವರಿಗೆ ಕರೆ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇನ್ನೊಂದು ಕಡೆಗೆ ಉನ್ನತ ಮಟ್ಟದ ತನಿಖೆಗೂ ಕೂಡ ಅಮಿತ್ ಶಾ ಸೂಚಿಸಿದ್ದಾರೆ. ಯಾಕಂದ್ರೆ ಇಂತಹ ಪ್ರೈವೇಟ್ ಜೆಟ್ಗಳ ದುರಂತಾಂತ್ಯ, ವಿಮಾನದ ದುರಂತಾಂತ್ಯಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಸೊ ಇಲ್ಲಿ ಪರ್ಮಿಷನ್ ಇತ್ತ ಇವರಿಗೆ ಇವರ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಅನ್ನೋ ಪ್ರಶ್ನೆಗಳಿದ್ದಾವೆ. हजारों वर्षों से पीढ़ी दर पीढ़ी सुरक्षित होता है, परंतु विदेशी आक्रमणों ದೇವೇಂದ್ರ ಫಡ್ನವೀಸ್ ಕೂಡ ಸಂತಾಪವನ್ನು ಸೂಚಿಸಿದ್ರು. ದೇವೇಂದ್ರ ಫಡ್ನವೀಸ್ ಜೊತೆಗೆ ಅಜಿತ್ ಪವಾರ್ ಅವರ ಒಡನಾಟ 2019ರಿಂದ ಜಾಸ್ತಿನೇ ಇತ್ತು. ಸುದೀರ್ಘ ಕಾಲದ ಲಾಂಗೆಸ್ಟ್ ಸರ್ವಿಂಗ್ ಉಪಮುಖ್ಯಮಂತ್ರಿ ತನಿಖೆಗೆ ಸೂಚಿಸಿದ್ದಾರೆ ದೇವೇಂದ್ರ ಫಡ್ನವೀಸ್. ಅದನ್ನ ಹೇಳೋ ಪ್ರಯತ್ನವನ್ನ ಮರಾಠಿ ಭಾಷೆಯಲ್ಲಿ ಮಾಡ್ತಾ ಇದ್ರು ಅವರು. ಯಾಕಂದ್ರೆ ಮುಂದಿನ ಸಮಯದಲ್ಲಿ ಇಂಥ ವಿಮಾನ ದುರಂತಗಳು ಪಾಠ ಆಗಬೇಕು, ಮತ್ತೆ ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಆಂತರಿಕ ತನಿಖೆಯನ್ನು ನಾವು ಮಾಡ್ತೀವಿ, ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಆಚೆ ತರ್ತೀವಿ ಅಂತ ಕೂಡ ತಿಳಿಸ್ತಾ ಇದ್ರು. ಅಜಿತ್ ಪವಾರ್ ಸಕ್ರಿಯ ರಾಜಕಾರಣದಲ್ಲಿದ್ದವರು. ಇತ್ತೀಚೆಗಷ್ಟೇ ಅವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಪ್ರತ್ಯೇಕವಾಗಿ ಪಾಲಿಕೆ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಆಂತರಿಕ ತನಿಖೆ ಮತ್ತು ಸುದೀರ್ಘವಾಗಿ ಪ್ರಕರಣದ ಸತ್ಯಾಸತ್ಯತೆಯನ್ನು ಆಚೆ ತರ್ತೀವಿ. ಈಗಾಗಲೇ ಇಂಥ ಪ್ರಕರಣಗಳು ಮರುಕಳಿಸದೇ ಇರೋ ರೀತಿ ಒಂದು ಉನ್ನತ ಮಟ್ಟದ ತಂಡದ ರಚನೆ ಆಗಿದೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ರು. ಹಾಗೆ ಅಜಿತ್ ಪವಾರ್ ಅವರ ನಿಧನ ಮಹಾರಾಷ್ಟ್ರದ ರಾಜಕಾರಣಕ್ಕೆ ತುಂಬಲಾರದಂತಹ ನಷ್ಟ ಅನ್ನೋದನ್ನು ಹೇಳ್ತಾ ಇದ್ರು. ಕುಟುಂಬಸ್ಥರ ಜೊತೆಗೆ ಇಂಥ ಕಠಿಣ ಸಂದರ್ಭದಲ್ಲಿ ನಾವು ಇರ್ತೀವಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ರು. ಆದರೆ ಕಾರ್ಯಕರ್ತರ ಆಕ್ರಂದನ ಮುಗಿಲು ಮುಟ್ಟಿದೆ. ಮತ್ತಿನ್ನೊಂದು ಕಡೆಗೆ ನಾವು ದೃಶ್ಯಾವಳಿಗಳನ್ನು ಪದೇ ಪದೇ ತೋರಿಸ್ತಾ ಇದ್ದೀವಿ. ಒಂದು ವಿಮಾನ ಪತನ ಅನ್ನೋದು ಎಷ್ಟು ಭೀಭತ್ಸ ದೃಶ್ಯಾವಳಿಗಳನ್ನು ತಂದು ಕೊಟ್ಬಿಡುತ್ತೆ ಅಂತ. ಇದಂತೂ ಕ್ರ್ಯಾಶ್ ಲ್ಯಾಂಡಿಂಗು, ಅಂದರೆ ಭೂಮಿಗೆ ವಿಮಾನ ಅಪ್ಪಳಿಸಬೇಕಾದ್ರೇ ಬೆಂಕಿ ಹೊತ್ಕೊಂಡಿತ್ತು ಆಲ್ರೆಡಿ. ಒಳಗಡೆ ಇದ್ದವರು ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ವಿಮಾನ ಅಪ್ಪಳಿಸಿದ ರೀತಿ ನೋಡಿದಾಗಲೇ ಎಲ್ರಿಗೂ ಒಂದು ಅಂದಾಜಿತ್ತು ಬದುಕುಳಿದಿರೋದು ಕಷ್ಟ ಅಂತ. ಹಿಂದೆ ನಾವು ಅನೇಕ ಅಪಘಾತ ಪ್ರಕರಣಗಳನ್ನು ನೆನಪು ಮಾಡ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮಹಾರಾಷ್ಟ್ರದ ಜನಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಅಜಿತ್ ಪವಾರ್ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಅವರು ಪ್ರತಿ ಸಲ ಹೇಳ್ತಾ ಇದ್ರು, ನನಗೆ ಜೀವನದಲ್ಲಿ ಯಾವುದು ಚಟ ಇಲ್ಲ, ಒಂದೇ ಒಂದು ಚಟ ಅಂದರೆ ಅದು ರಾಜಕಾರಣ ಮಾಡೋದು, ಜನಸೇವೆ ಮಾಡೋದು ಅಂತ. ಅಜಿತ್ ಪವಾರ್ನ ಯಾವ ರೀತಿ ನೆನಪಿಸ್ಕೊಳ್ತೀರಿ? ಮತ್ತೆ ಮಹಾರಾಷ್ಟ್ರದ ಜನರಿಗೆ ಆಗಿರುವಂತಹ ಲಾಸ್ ಎಂಥದ್ದು ಅಂತ? ಮಮತಾ ನೋಡಿ, 1991ರಿಂದ ಅಜಿತ್ ಪವಾರ್ ಅವರ ರಾಜಕೀಯ ಜೀವನ ಆರಂಭ ಆಗುತ್ತೆ. ಅದು ಕೂಡ ಬಾರಾಮತಿಯಲ್ಲೇ. ಸೊ ಅಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿ ಅವರು ಅಧಿಕೃತವಾಗಿ ರಾಜಕೀಯನ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಅವರು ಮತ್ತೆ ಎಂದೂ ಕೂಡ ತಿರುಗು ನೋಡಲಿಲ್ಲ. ಅದೇ ಬಾರಾಮತಿ ವಿಧಾನಸಭೆ ಕ್ಷೇತ್ರದಿಂದಲೂ ಕೂಡ ಶಾಸಕರಾಗಿ ಅವರು ಮಹಾರಾಷ್ಟ್ರದ ವಿಧಾನಸಭೆಯನ್ನು ಕೂಡ ಪ್ರವೇಶ ಮಾಡ್ತಾರೆ. ಈವರೆಗೂ 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಕೂಡ ಅಜಿತ್ ಪವಾರ್ ಅವರಿಗೆ ಸಲ್ಲಿಸ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಮುಖ ರಾಜಕೀಯ ವ್ಯಕ್ತಿಯಾಗಿದ್ರು. ಶರದ್ ಪವಾರ್ ಅವರ ನಿರ್ದೇಶನದ ಮೇಲೆಗೆ, ಅವರ ಗೈಡ್ಲೈನ್ಸ್ನ ಮೇಲೆಗೆ ಇಡೀ NCPಯನ್ನು ಕಟ್ಟುವಂತ ಕೆಲಸವನ್ನ ಕೂಡ ಮಾಡಿದ್ರು. ಅಜಿತ್ ದಾದಾ ಅನ್ನುವಂತ ಹೆಸರಿನಿಂದಲೇ ಅವರು ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿದ್ರು. ಕಾರ್ಯಕರ್ತರು, ಅಭಿಮಾನಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರು. ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಸಾಕಷ್ಟು ಪ್ರಮುಖವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ನೀರಾವರಿ ವಿಚಾರ ಆಗಿರ್ಬೋದು, ಸಹಕಾರಿ ವಿಚಾರಗಳಾಗಿರ್ಬೋದು, ಇದ್ರ ಜೊತೆಗೆ ಇಂಧನ, ಹೀಗೆ ಬೇರೆ ಬೇರೆ ಕೃಷಿ ವಿಚಾರದಲ್ಲಾಗಿರ್ಬೋದು, ಹೀಗೆ ಬೇರೆ ಬೇರೆ ಸಚಿವಾಲಯಗಳ ಸಚಿವರಾದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಬಾರಾಮತಿಯನ್ನ ಒಂದು ಡೆವಲಪ್ಡ್ ಕಾನ್ಸ್ಟಿಟ್ಯೂನ್ಸಿಯಾಗಿ ಮಾಡಲಿಕ್ಕೆ ಸಾಕಷ್ಟು ಶ್ರಮವಹಿಸಿ ಕೆಲಸವನ್ನ ಕೂಡ ಅವ್ರು ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ ನೀವೇ ಹೇಳಿದಂತೆ ಈಗ ಅವ್ರಿಗೆ ಬೇರೆ ಯಾವುದೇ ಚಟಗಳಿಲ್ಲ, ರಾಜಕೀಯ ಮತ್ತೆ ಜನರ ಸೇವೆ ಮಾಡುವಂಥದ್ದು ಮಾತ್ರ ನಾನು ಫುಲ್ ಟೈಮ್ ಜಾಬ್ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ಕೊಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿದ್ರು. ಯಾರು ಕೂಡ NCP ಇಂದ ಅವರು ಹೊರಗಡೆ ಬರ್ಬೋದು, ಬಂಡಾಯವನ್ನ ಸಾರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ. ಆದರೆ
ಕಳೆದ 2 ವರ್ಷಗಳ ಹಿಂದೆ ಮಹಾಯುತಿ ಸರ್ಕಾರದ ಸಮಯದಲ್ಲಿ ಏನಾಯಿತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅಲ್ಲಿಂದ ಅವರು ಹೊರಗಡೆ ಬಂದು ಪ್ರತ್ಯೇಕವಾಗಿ ತೊಡೆತಟ್ಟುವಂಥ ಕೆಲಸವನ್ನ ಶರದ್ ಪವಾರ್ ಅವರಿಗೆ ಮಾಡಿದ್ರು. ಒಂದು ರೀತಿ ರಾಜಕೀಯ ಗುರುವಾಗಿ ಇದ್ದಂಥ ಶರದ್ ಪವಾರ್ ಅವರಿಗೆ ಅವರು ಉಲ್ಟಾ ಅಂದ್ರೆ ಬಂಡಾಯ ಹೇಳುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಅದ್ರ ಜೊತೆಗೆ ಶಿವಸೇನೆ ಬಿಜೆಪಿ ನೇತೃತ್ವದ ಸರ್ಕಾರ ಏನಿತ್ತು ಅದಕ್ಕೆ ಬೆಂಬಲ ಕೊಟ್ಟು ಮತ್ತೆ ಉಪಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಕೂಡ ಹೊಂದಿದಂಥವ್ರು. ಒಂದು ರೀತಿ ರಾಜಕೀಯದಲ್ಲಿ ಬಹಳಷ್ಟು ಒಂದಿಷ್ಟು ದೂರಾಲೋಚನೆಗಳನ್ನ ಮಾಡಿಕೊಂಡು ಸಾಕಷ್ಟು ತಯಾರಿಗಳನ್ನ ಮಾಡಿಕೊಂಡು ತಮ್ಮದೇ ಆದಂಥ ವರ್ಚಸ್ಸನ್ನ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಉಪಮುಖ್ಯಮಂತ್ರಿಯಾಗಿ ಕೂಡ ಸಾಕಷ್ಟು ಪ್ರಭಾವಿ ನಾಯಕರಾಗಿ ಗುರುತಿಸ್ಕೊಂಡಿದ್ರು. ಆದರೆ ಈಗ ಅವರ ಅಕಾಲಿಕ ನಿಧನ ಒಂದು ರೀತಿ ಇಡೀ NCPಗೆ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಅದಕ್ಕೂ ಕೂಡ ಮುಖ್ಯವಾಗಿ ಈಗ NCP ಮೂಲ NCP ಇಂದ ಬಂಡಾಯ ಎದ್ದು ಹೊರಗಡೆ ಬಂದಂತ ಪಕ್ಷ ಏನಿತ್ತು, ಅಜಿತ್ ಪವಾರ್ ಬಣ ಏನಿತ್ತು, ಅದು ಈಗ ನಾವಿಕನಿಲ್ಲದ ದೋಣಿಯಾಗಿ ಬದಲಾಗಿರುವಂತದ್ದು. ಮುಂದೇನು ಅನ್ನುವಂತಹ ದಿಕ್ಕು ತೋಚದಂತ ಸನ್ನಿವೇಶಗಳು ಕೂಡ ಈಗ NCPಗೆ ಎದುರಾಗುವಂತ ಸಾಧ್ಯತೆಗಳಿದ್ದಾವೆ. ಮಮತಾ, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದ್ವಿ. ಆಮೇಲೆ ಇತ್ತೀಚೆಗೆ ಅಜಿತ್ ಪವಾರ್ನ ಯಾವ ರೀತಿ ಮಹಾರಾಷ್ಟ್ರದ ಜನ ನೋಡ್ತಾ ಇದ್ರು ಅಂದ್ರೆ, ಈ ಬಿಜೆಪಿ ಮತ್ತು ಶಿವಸೇನೆಯ ಏಕನಾಥ್ ಶಿಂದೆ ಅವ್ರದ್ದು ಬಣ ಒಂದ್ ಕಡೆ ಆದ್ರೆ ಇವರೊಂದು ವಿರುದ್ಧ ದಿಕ್ಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಹುದು, ಒಂದು ಗಟ್ಟಿಯಾದ ಧ್ರುವ ಆಗ್ತಾರೆ ಅಂತ ಅಂದ್ಕೊಂಡಿದ್ರು.